ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ ಎಚ್ಚರಾಗು ಕನ್ನಡಿಗ. ಒಂದು ಯಲ್ಲಾಗರ ಗ್ರಾಮ ಪಂಚಾಯತಿ ಶಾಖಾ ವತಿಯಿಂದ ಇವತ್ತೊಂದು ಅದ್ದೂರಿ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತೊಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದನೂ ಮ್ಯಾರಥಾನ್ ಕಾರ್ಯಕ್ರಮ, ಆರೋಗ್ಯಕ್ಕಾಗಿ ಓಟ ಅಂತ ಹೇಳ್ಬಿಟ್ಟು ಮ್ಯಾರಥಾನ್ ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿದ್ರು. ನಂತರ ಬಂದು ಒಂದು ರಂಗೋಲಿ ಕಾರ್ಯಕ್ರಮ ಮಾಡಿದ್ರು. ರಂಗೋಲಿಯಲ್ಲಿ ಅದ್ಭುತವಾಗಿ ರಂಗೋಲಿ ಬಿಡಿಸಿದಂತ ಮಹಿಳೆಯರಿಗೆ ಉತ್ತಮ ಬಹುಮಾನ ನೀಡಿದ್ರು. ಮತ್ತೆ ಅದೇ ರೀತಿ ಇವತ್ತು ಸಂಜೆ ರಸಮಂಜರಿ ಕಾರ್ಯಕ್ರಮ ಇಟ್ಕೊಂಡು ಸುಮಾರು ಕಲಾವಿದರು, ಇವತ್ತು ಕಂಡರಿದಂತ ಕಲಾವಿದರು ಇವತ್ತು ವೇದಿಕೆ ಮೇಲೆ ಇದ್ರು. ಎಲ್ಲರಿಗೂ ಟೈಮ್ ಇವತ್ತು ಸಾಕಾಗ್ಲಿಲ್ಲ ಅವ್ರಿಗೆ ಯಾವತ್ತು ಕಾರ್ಯಕ್ರಮಗಳು ನಡೆಸ್ಕೊಡೋದಕ್ಕೆ. ಎಲ್ಲರೂ ಸ್ವಲ್ಪ ಕಾರ್ಯಕ್ರಮ ನಡೆಸ್ಕೊಂಡ್ರು. ಸುಮಾರು ಜನ ಕಲಾವಿದರು ಯಾವುದೇ ರೀತಿ ಕಾರ್ಯಕ್ರಮ ನಡೆಸ್ತೇನೆ ವೇದಿಕೆಗೆ ಬಂದು ಭೇಟಿ ಕೊಟ್ಟು ಹಾಗೆ ವಾಪಸ್ ಹೋದ್ರು. ಅಷ್ಟು ಜನ ಕಲಾವಿದರು ಇವತ್ತು ಒಂದೇ ವೇದಿಕೆಯಲ್ಲಿ ಸೇರಿದ್ರು. ಈ ಒಂದು ವೇದಿಕೆ ನಡೆಸಿದಂತ ಇದೊಂದು ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಸಾಕ್ಷಿಯಾದರು. ಈ ಒಂದು ಕಾರ್ಯಕ್ರಮದಲ್ಲಿ ಇದೇ ಗ್ರಾಮ ಶಾಖೆಯ ಅಧ್ಯಕ್ಷರಾದಂಥ ನಾಗರಾಜ್ ಅವರು, ಅಶೋಕ್ ಅವರು, ಮಣಿಯವರು, ಮತ್ತೆ ಗೌರವಾಧ್ಯಕ್ಷರಾದ ಶೇಖರ್ ಅವರು ಎಲ್ಲರೂ ಪ್ರತಿಯೊಬ್ಬರು ತುಂಬಾ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಗಡಿ ಭಾಗದಲ್ಲಿ ಇದೊಂದು ಅದ್ಭುತ ಕಾರ್ಯಕ್ರಮ ಮಾಡಿರೋದು ಇದೇ ಮೊದಲನೇ ಬಾರಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಬೆಂಗಳೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಬೊಮ್ಮಲ್ ಅಧ್ಯಕ್ಷರಾದಂಥ ರಮೇಶ್ ಅಣ್ಣವರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಮತ್ತೆ ಬೆಂಗಳೂರು ನಗರ ಕರವೇ ಅಧ್ಯಕ್ಷರಾದಂಥ ನಗರ ಜಿಲ್ಲಾ ಕರವೇ ಅಧ್ಯಕ್ಷರಾದ ಧರ್ಮರಾಜ್ ಗೌಡರು ಬಂದಿದ್ರು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕನ್ನಡ ಬಗ್ಗೆ ಮತ್ತೆ ಕರ್ನಾಟಕ ಬಗ್ಗೆ ಜಲ ನಾಡು ವಿಚಾರ ಬಗ್ಗೆ ತುಂಬಾ ಅದ್ಭುತವಾಗಿ ಮಾತಾಡಿ ಎಲ್ಲರಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಶಕ್ತಿಯನ್ನ ಅವರು ಎಲ್ಲರಿಗೂ ತಿಳಿಸ್ಕೊಟ್ರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು ಸಾಕ್ಷಿಯಾಗಿದ್ದಾರೆ. ಈ ಒಂದು ಸುಮಾರು ರಾತ್ರಿ 11 ಗಂಟೆ ಆದ್ರೂ ಇಷ್ಟೊತ್ತವರೆಗೂ ಆದ್ರೂ ಜನಗಳು ಕದಲದೆ ಇಲ್ಲೇ ಕುತ್ಕೊಂಡು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದಾರೆ. ಇದೊಂದು ಅದ್ಭುತ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಏನು ಈ ದಿನ ಸುದಿನ ಎನ್ನಾರ ಗ್ರಾಮಕ್ಕೆ ಒಂದು ಹಬ್ಬನೇ ಅನ್ಬೋದು. ಹಾಗೂ ಈಗ ಇಷ್ಟೊತ್ತು ನಮ್ಮ ಲೋಕೇಶ್ ರೆಡ್ಡಿ ಸಾಹೇಬರು ಹೇಳಿದ್ದಾರೆ, ನಮ್ಮ ಅಧ್ಯಕ್ಷರು. ನಾನು ಹೇಳೋ ಅವಶ್ಯಕತೆ ಇಲ್ಲ. ನಾನೇನು ಹೇಳಬೇಕಂದ್ರೆ, ನಮಗೆ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳಿಂದ ನಮ್ಮ ಕರವೇ ಸದಸ್ಯರು ತುಂಬಾ ಶ್ರಮ ಪಟ್ಟಿದ್ದಾರೆ. ಮಣಿ ಇರ್ಬೋದು, ಅರುಣ್ ಇರ್ಬೋದು, ಹಾಗೂ ಸುಖೇಶು, ಗಿರೀಶು, ಜಿತೇಂದ್ರ ಹಾಗೂ ಶ್ರೀನಿವಾಸು ಮತ್ತೆ ರಾಮು ಅವರು ಇವರೆಲ್ಲ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವರಿಗೆಲ್ಲ ತಾಯಿ ಅಣ್ಣಮ್ಮ ಅವ್ರ ಒಳ್ಳೆ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಸೇರಿಕೊಂಡು ನಮಗೆ ಸಹಾಯ ಮಾಡಲಿ ಅಂತ ಕೇಳ್ತೀನಿ. ಹಾಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಮಗೆ ಸಹಕಾರ ಕೊಟ್ಟಂತ ಕಾಜರ್ನಲ್ಲಿ ಕಿರಣ್ ಇರ್ಬೋದು, ಹಾಗೆ ನಮ್ಮ ಅಧ್ಯಕ್ಷರು ವಿನಯ್ ರೆಡ್ಡಿ ಇರ್ಬೋದು, ಹಾಗೆ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಸನ್ನ ಕುಮಾರ್ ಇರ್ಬೋದು, ಮತ್ತೆ ಶೇಖರ್ ಇರ್ಬೋದು, ಇವರೆಲ್ಲರೂ ತುಂಬಾ ನಮಗೆ ಹೋಗಿ ಈ ತರ ಮಾಡ್ಬೇಕು, ಈ ತರ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ನೀವು ತುಂಬಾ ಚೆನ್ನಾಗಿ ಮಾಡ್ತೀರಾ. ನಮ್ಮ ಮಾಜಿ ಅಧ್ಯಕ್ಷರಾದಂಥ ಮುನ್ರಾಜ್ ಅವರು ಅಷ್ಟೇ ತುಂಬಾ ಸಹಾಯ ಮಾಡಿದ್ರು. ಅವರಿಗೆಲ್ಲ ತುಂಬಾ ಅಣ್ಣನ ಮಧ್ಯವರು ಅವರೆಲ್ಲ ಆಶೀರ್ವಾದ ಇರಲಿ ಅಂತ ಬಯಸ್ತೇನೆ. ಹಾಗೆ ನಮ್ಮ ನಾರಾಯಣಗೌಡರು ಬರಬೇಕಿತ್ತು, ನಮ್ಮ ಟಿ ಎ ನಾರಾಯಣಗೌಡರು, ಸಮರಸಿಂಹ ರೆಡ್ಡಿ ಅಂತ ಅವ್ರು ಕರೀಬೇಕು, ಬರಬೇಕಿತ್ತು. ಕಾರಣ ಅಂತ ಹೇಳಿದ್ರೆ ಅವ್ರು ಇವತ್ತು ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಅವ್ರು ಬಂದಿಲ್ಲ, ಉದ್ಘಾಟನೆ ಮಾಡ್ತಾರೆ ಅಂತ ಅನ್ಕೊಂಡು ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಯನ್ನಗರ ಗ್ರಾಮದಲ್ಲಿ ಕನ್ನಡರ ಸಂಭ್ರಮ ಹಾಗೂ ಅಣ್ಯಮತೆ ಉತ್ಸವವನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಅಂದ್ಕೊಂಡಾಗ ನಮಗೆ ತುಂಬ ಸಹಕಾರ ಕೊಟ್ಟಂಥವರು ಲೋಕೇಶ್ ಅಣ್ಣವರು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು. ನೀವು ಮಾಡಬೇಕು, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೇಳಿ ತುಂಬಾ ಸಹಕಾರ ಕೊಟ್ಟು ಬೆಳಗ್ಗೆಯಿಂದ ನಮ್ಮ ಜೊತೆಯಲ್ಲಿ ತುಂಬ ಶ್ರಮ ವಹಿಸಿದ್ದಾರೆ. ಅದರ ಜೊತೆಯಲ್ಲಿ ಇವತ್ತೇನು ಮ್ಯಾರಥಾನ್ ಓಟ ಇಟ್ಟಿದ್ದೀವಿ, ಮತ್ತು ರಂಗೋಲಿ ಸ್ಪರ್ಧೆ ಇಟ್ಟಿದ್ದೀವಿ. ಈ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನಿಟ್ಟು ನಮ್ಮೂರಲ್ಲಿ ಒಂದು ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಹಲವಾರು ಕಲಾವಿದರು ಬಂದಿದ್ದರು. ಶ್ರೀನಗರ ಕಿಟ್ಟಿರೋದು ಶಶಿಕುಮಾರ್ ಅವರ ಮಗ ಅಕ್ಷತ್ ಶಶಿಕುಮಾರ್ ಇವರು ಇರ್ಬೋದು, ಆಮೇಲೆ ಹಿರಿಯ ಕಲಾವಿದರು, ಆಮೇಲೆ ಸೀರಿಯಲ್ ನಟ ನಟಿಯರು, ಆಮೇಲೆ ಚಲನಚಿತ್ರ ನಟರು ಎಲ್ಲ ಬಂದು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತ ಎಲ್ಲ ನನ್ನ ಆತ್ಮೀಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಕಾರ್ಯಕ್ರಮಕ್ಕೆ ತುಂಬಾ ಅತ್ಯುತ್ತಮವಾಗಿ ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಹಾಗೆ ನಮ್ಮ ಬೆಸ್ಕಾಂ ಇಲಾಖೆಯವ್ರಿಗೆ ನಮ್ಮ ಕಡೆಯಿಂದ ಅವರಿಗೆ ಧನ್ಯವಾದ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅನಗರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಕನ್ನಡ ರಾಜ್ಯೋತ್ಸವ ಅಂಗವಾಗಿ 5 ಕಿಲೋಮೀಟರ್ ಮ್ಯಾರಥಾನ್ ಓಟ, ರಂಗೋಲಿ ಸ್ಪರ್ಧೆ, ರಸಮಂಜರಿ ಕಾರ್ಯಕ್ರಮ, ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ, ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಚಿತ್ರನಟ ಶ್ರೀನಗರ ಕಿಟ್ಟಿ, ಕರವೇ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಧರ್ಮರಾಜ್ ಗೌಡ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಶ್ವೇತಾ ಮೋಹನ್,
ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಲೋಕೇಶ್ ರೆಡ್ಡಿ, ಬಾಂಬು ನಿರ್ದೇಶಕರಾದ ಆರ್.ಟಿ. ರಮೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪ್ರಸನ್ನ ಕುಮಾರ್, ಹೆನ್ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿನಯ್, ಮಾಜಿ ಅಧ್ಯಕ್ಷರಾದ ಆರ್.ಕೆ. ಕೇಶವರೆಡ್ಡಿ, ಸ್ಥಾಯಿ ಸಮಿತಿ ಅಧ್ಯಕ್ಷ ಕಿರಣ್ ಕುಮಾರ್, ಹಾತ್ಕಾಂ ಸುಭಾಬು ರೆಡ್ಡಿ, ಲಕ್ಷ್ಮೀ ನಾಗೇಶ್, ರಾಮಸ್ವಾಮಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಕರವೇ ಮುಖಂಡರಾದ ಮೋಹನ್, ಗೌರವ ಅಧ್ಯಕ್ಷರಾದ ಶೇಖರ್, ಹೆನ್ನಗರ ಶಾಖೆಯ ಕರವೇ ಅಧ್ಯಕ್ಷರಾದ ನಾಗರಾಜು, ಉಪಾಧ್ಯಕ್ಷ ಅಶೋಕ್ ಕುಮಾರ್, ಪದಾಧಿಕಾರಿಗಳಾದ ಮುನಿರಾಜು, ಮಣಿ, ಅರುಣ್, ಗಿರೀಶ್, ಸುಖೇಶ್, ಪ್ರಕಾಶ್, ಕಿರಣ್ ಮತ್ತು ಎಚ್.ಸಿ. ಪ್ರಭು, ಮಂಜುನಾಥ್, ಶ್ರೀನಿವಾಸ್, ಅರುಣ್, ಹಿತೇಂದ್ರ, ರಾಮು, ಸುಖೇಶ್ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ಮರೆಯಬೇಡವೋ ಕನ್ನಡ ನಾಡ, ಮರೆಯಬೇಡವೋ ಕನ್ನಡ ನುಡಿಯ. ತಮಿಳುನಾಡಿನಲ್ಲಿರುವುದು ತಮಿಳು ಭಾಷೆಯೋ, ಆಂಧ್ರದಲ್ಲಿ ನೆಲೆಸಿರುವುದು ತೆಲುಗು ಭಾಷೆಯೋ, ಮಹಾರಾಷ್ಟ್ರದಲ್ಲಿ ನೋಡು ಮರಾಠಿಯೋ, ಕೇರಳದಲ್ಲಿ ಮಾತೃಭಾಷೆ ಮಲಯಾಳವೋ. ಅವರವರ ನಾಡಿನಲ್ಲಿ ಅವರ ಭಾಷೆಯೋ, ನಮ್ಮ ನಾಡಿನಲ್ಯಾಕೋ ಇಂಥ ಮೋಸವು. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ದುಡಿಮೆಗಾಗಿ ದುಬೈಗೋಗಿ ದುಡಿಯುತ್ತಲಿರಲಿ, ಅಮೇರಿಕದಲ್ಲಿ ಹೆಸರು ಗಳಿಸಿ ಶಿಖರವೇರಲಿ, ಆಸ್ಟ್ರೇಲಿಯಾದಲ್ಲೇ ಸುಖ ಸ್ವರ್ಗವೇ ಇರಲಿ, ಇಂಗ್ಲೆಂಡಿನ ಅರಮನೆಯಲ್ಲಿ ದೊರೆತನ ಸಿಗಲಿ. ಮರೆಯಬೇಡವೋ ಕನ್ನಡ ನಾಡ, ತೊರೆಯಬೇಡವೋ ಕನ್ನಡ ನುಡಿಯ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ಹೋಗುತ್ತಿರುವ ಭಾಷೆ ಕನ್ನಡ ಉಳಿಸೋ, ಕನ್ನಡಮ್ಮ ಸುರಿಸುತ್ತಿರುವ ಕಣ್ಣೀರು ಒರೆಸೋ. ನಾಡ ಮೂಲೆ ಮೂಲೆಯಲ್ಲಿ ಕನ್ನಡ ಬೆಳೆಸೋ, ನಾಡ ನಾಡ ಮೂಲೆಯಲ್ಲಿ ಕನ್ನಡ ಉಳಿಸೋ. ನಾಡಿಗಾಗಿ ದುಡಿದು ಕೀರ್ತಿಯ ಗಳಿಸೋ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ವಿಚಾರ ಅಂದ್ರೆ ಅಲ್ಲಿ ಯಾವುದೇ ವ್ಯಕ್ತಿ ಇರಲಿ, ಶಕ್ತಿ ಇರಲಿ, ನುಗ್ಗದೆ ಹೋರಾಟ ಮಾಡದೆ, ಯಾರು ಎದುರು ಮಾತೇ ಇಲ್ಲ. ಅದು ಯಾವುದೇ ಸರ್ಕಾರ ಇದ್ರು ಅಷ್ಟೇ, ಯಾವ ಇದ್ರು ಅಷ್ಟೇ. ನಾರಾಯಣಗೌಡರಂತ ಪುಣ್ಯರು ನಮಗೆ ಧೈರ್ಯವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಇವತ್ತು ಏನು ನಮ್ಮ ಕವಿ ಪುಂಗವರು ಹೇಳಿದಾಗೆ 100 ದೇವರುಗಳು
ಈಶ್ವಣ್ಣವರೇ, ಮಾಜಿ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್ ಅವರೇ ಹಾಗೂ ವಿನಯ್ ಅವರೇ ಹಾಗೂ ವೇದಿಕೆ ಮೇಲೆ ಆಚರಣೆಯಾಗುವ ಎಲ್ಲ ಸದಸ್ಯರೇ, ಮಾಜಿ ಸದಸ್ಯರೇ ಹಾಗೂ ಎಲ್ಲ ಗಣ್ಯರೇ ಮತ್ತು ಯನ್ನಾಗರ ಗ್ರಾಮಸ್ಥರೇ, ಇವತ್ತೇನು ಯನ್ನಾಗರ ಗ್ರಾಮದಲ್ಲಿ ನಮ್ಮ ನಾಗರಾಜ್ ಮತ್ತೆ ಸಂಘಟಕರು ಅಣ್ಣಮ್ಮ ದೇವಿಯ ಉತ್ಸವವನ್ನು ಆಚರಿಸುತ್ತಾ ನಮ್ಮ ಜನಗಳಿಗೆ ಉತ್ತಮ ರೀತಿಯಾದಂಥ ಕೆಲಸಗಳನ್ನ ಮಾಡಿಕೊಂಡ ಸಮಾಜಮುಖಿ ಕೆಲಸಗಳಲ್ಲಿ ತೊಡ್ಕೊಂಡಿದ್ದಾರೆ. ಬೆಳಗ್ಗೆಯಿಂದ ರಂಗೋಲಿ ಸ್ಪರ್ಧೆ, ಮ್ಯಾರಥಾನ್ ಓಟ, ಇದೇ ರೀತಿ ಅವರು ಪಾಪ ಅವರ ಸ್ನೇಹಿತರು ಮತ್ತು ಸಂಘಟಕರು ಈ ಯನ್ನಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಬಡವರ ಪರವಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. ಅವರಿಗೆಲ್ಲ ನಾನು ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದೇ ರೀತಿ ನಾಗರಾಜ್ ಮತ್ತೆ ಅಶೋಕ್ ಮತ್ತೆ ಅವರ ಎಲ್ಲ ಸಂಘಟಕರು ಇದೇ ರೀತಿ ಕಾರ್ಯಕ್ರಮಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ಕೊಂಡು ಹೋಗ್ಲಿ. ನಾವೆಲ್ಲರೂ ಸಹ ಅವ್ರ ಜೊತೆಗಿರ್ತೀವಿ. ಅವ್ರಿಗೆ ತಾಯಿ ಅಣ್ಣಮ್ಮ ದೇವಿ ಒಳ್ಳೇದು ಮಾಡಲಿ ಅಂತ ಶುಭ ಕೊಡ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್. ಶುಭಾಶಯಗಳು. ವೇದಿಕೆ ಮೇಲೆ ಹಾಸನಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರು ಈಗ ತಾನೇ ಸನ್ಮಾನ ಕನ್ನಡ ಸಂಭ್ರಮ ಮತ್ತು ಅಣ್ಣಮ್ಮ ದೇವಿ ಉತ್ಸವ ಬಹಳ ಅದ್ಭುತವಾಗಿ ನನ್ನ ಸಹೋದರರು ನಾಗರಾಜ್ ಅವರು ಬಹಳ ಅದ್ಭುತವಾಗಿ ಇದನ್ನ ಆಯೋಜನೆ ಮಾಡಿದ್ದಾರೆ. ದಯಮಾಡಿ ಒಂದು ಜೋರು ಚಪ್ಪಾಳೆಯನ್ನ ನಾಗರಾಜ್ ಅವರು ಕೊಡ್ಬೇಕಂತ ಕೇಳ್ಕೊಳ್ತೀನಿ. ಯಾಕೆ ಗೊತ್ತಾ, ಇಂಥ ಹಲವಾರು ಕಾರ್ಯಕ್ರಮಗಳಿಂದ ಇವತ್ತು ರಾಜ್ಯಾದ್ಯಂತ ನೀವೆಲ್ಲೇ ಇರ್ಬೋದು, ಇಂಥ ಕಲಿಕೆಯ ಕಾರ್ಯಕ್ರಮಗಳು ಅಥವಾ ಕನ್ನಡ ನಾಡು ನುಡಿ ಜಲ ಭಾಷೆಗೆ ಸಂಬಂಧಪಟ್ಟಂತ ಇಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ, ಕನ್ನಡ ನಾಡು ನುಡಿ, ಕನ್ನಡ ಗಡಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲೇ ಏನೇ ಸಮಸ್ಯೆ ಆದ್ರೂ ಇಂಥ ಹಲವಾರು ಹೋರಾಟಗಾರರಿಂದ ಕನ್ನಡಕ್ಕೆ ಏನು ತೊಂದರೆ ಆಗ್ತಿಲ್ಲ, ಕನ್ನಡ ಭಾಷೆಗೆ ಏನು ತೊಂದರೆ ಆಗ್ತಿಲ್ಲ, ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗ್ತಿಲ್ಲ, ಕನ್ನಡ ಗಡಿ ನಾಡು ನುಡಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ದೌರ್ಜನ್ಯ ಆದರೂ ಕೂಡ ಇಂಥ ಹೋರಾಟಗಾರರು ಇರೋದ್ರಿಂದ ಇವತ್ತು ಕನ್ನಡ ನಾಡು, ಕನ್ನಡ ಭಾಷೆ, ಕನ್ನಡ ಗಡಿ ಇವೆಲ್ಲ ಬಹಳ ಸುಭಿಕ್ಷವಾಗಿದ್ದಾವೆ ಅಂತ ನಾನಾದ್ರೂ ಭಾವಿಸ್ತಾ ಬಹಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಕೆಲವೊಂದು ಕನ್ನಡದ ವಿಚಾರಗಳನ್ನ ನೀವು ನಿಲ್ಲಿಸಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಇದು ಕನ್ನಡ ಸಂಭ್ರಮ ಮತ್ತು ಅಣ್ಣಮ್ಮ ದೇವಿ ಉತ್ಸವ, ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ. ಆ ವಿಚಾರಕ್ಕೆ ನಾನು ಕನ್ನಡದ ಹಲವು ವಿಚಾರಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಕನ್ನಡದ ಮೊದಲ ದೊರೆ ಮಯೂರವರ್ಮ, ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ, ಕನ್ನಡದ ಮೊದಲ ರಾಜಮನೆತನ ರಾಜಧಾನಿ ಬನವಾಸಿ, ರಾಜನ ಮನೆತನ ಕದಂಬರು, ಕದಂಬ ಮನೆತನ, ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗ, ಕನ್ನಡದ ಮೊದಲ ಗದ್ಯ ಕೃತಿ ಒಟ್ಟಾರೆ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ, ಕನ್ನಡದ ಮೊದಲ ರಾಷ್ಟ್ರಕವಿ ಕುವೆಂಪು ಅವರು, ಮೊದಲ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಕುವೆಂಪು ಅವರಿಗೆ, ಕನ್ನಡದ ಮೊದಲ ಪ್ರಪ್ರಥಮ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ. ಇವೆಲ್ಲ ಏನು ನಾನು ಈ ವಿಚಾರಗಳನ್ನ ನಿಮಗೆ ತಿಳಿಸಿದ್ದೇನೆ. ಈ ಎಲ್ಲ ವಿಚಾರಗಳನ್ನ ನಾವು ಓದ್ಕೊಂಡ್ರೆ ಕನ್ನಡ ಎಷ್ಟು ಅದ್ಭುತವಾದಂತಹ ಭಾಷೆ, ಕನ್ನಡದ ಭಾಷೆಯ ಹಿನ್ನೆಲೆ, ಸಂಸ್ಕೃತಿ, ಕನ್ನಡ ಭಾಷೆಗಿರ್ತಕ್ಕಂಥ ಗತ್ತು, ಗಮ್ಮತ್ತು, ಸಾಕತ್ತು, ಇವುಗಳೆಲ್ಲ ಈ ವಿಚಾರಗಳಿಂದ ಇವುಗಳನ್ನೆಲ್ಲ ಓದ್ಕೊಬೇಕು. ನಾವು ಕನ್ನಡದ ಕೃತಿ ಓದ್ಕೋಬೇಕು, ಗದ್ಯ ಕೃತಿ ಓದ್ಕೋಬೇಕು, ಅಲ್ಮಿಡಿ ಶಾಸನವನ್ನು ಓದ್ಕೋಬೇಕು, ಕನ್ನಡದ ಮೊದಲ ದೊರೆ ಯಾರು, ರಾಜಮನೆತನ ಯಾವುದು, ಕನ್ನಡದ ಮೊದಲ ಕಾವ್ಯ ಯಾವುದು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಯಾರು. ಇವತ್ತು ಇನ್ನೊಂದು ವಿಚಾರ ಹೇಳಲೇಬೇಕಾಗ್ತದೆ. ಇಡೀ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಯಾವುದಾದ್ರೂ ಒಂದು ಭಾಷೆ ಬಂದಿದೆ ಅಂದ್ರೆ ಅದು ಕನ್ನಡಕ್ಕೆ ಮಾತ್ರ 8 ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು. ಹಿಂದಿ ಭಾಷೆ ಬಂದಿದೆ, ಅದು ಕರ್ನಾಟಕ ರಾಜ್ಯಕ್ಕೆ
ಸಾಹಿತ್ಯ ಓದಿಕೊಂಡಾಗ ಅದು ಹಲವಾರು ರಾಜ್ಯಗಳ ಒಳಗೊಂಡು ಹಿಂದಿ ಭಾಷೆ ಹೊಂದಿರತಕ್ಕಂಥದ್ದು. ಆದ್ರೆ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚು, ಯಾವುದೇ ಒಂದು ರಾಜ್ಯ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕನ್ನಡದ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದಿದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ. ಕನ್ನಡ ಭಾಷೆಗೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರೋದು. ಹಾಗಾಗಿ ಇಡೀ ಯನ್ನಗರ ಇವತ್ತು ಬಹಳ ಸಂಭ್ರಮದಿಂದ ಅಣ್ಣಮನೆ ಉತ್ಸವ ಬೆಳಗ್ಗೆಯಿಂದ ಹಲವಾರು ಕಾರ್ಯಕ್ರಮಗಳನ್ನ ನನ್ನ ಸ್ನೇಹಿತರಾದಂಥ ನಾಗರಾಜು ನಾಯಕ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಮತ್ತಷ್ಟು ಮುಂದುವರಿಬೇಕು. ಯಾಕೆಂದ್ರೆ ನಾನು ಯಾವಾಗಲೂ ಒಂದು ಯೋಚನೆ ಮಾಡ್ತಿರ್ತೀನಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡಲಿಲ್ಲ ಅಂದಿದ್ರೆ ನಮಗೆ ಹಕ್ಕುಗಳು ಎಲ್ಲಿರ್ತಿದ್ವು ಅಂತ. ಅದೇ ರೀತಿ ಇವತ್ತು ಈ ರಕ್ಷಣಾ ವೇದಿಕೆ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ನಾನು ಈ ನವೆಂಬರ್ ಪ್ರಾರಂಭ ಆಗಿದ್ದ ಒಂದು 20 ಕಾರ್ಯಕ್ರಮಕ್ಕೆ ಕನಿಷ್ಠ ಪಕ್ಷ ಹೋಗ್ತೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಲ ಅಂತಿದ್ರೆ ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯನ್ನ ನಾರಾಯಣ ಗೌಡ್ರಿ ಪದಕ ಪ್ರವೀಣ್ ಶೆಟ್ಟಿ ಅವರೆಲ್ಲ ಕನ್ನಡದ ಯಾರು ಜನಪ್ರಿಯ ಮುಖಂಡರು ರಕ್ಷಣಾ ವೇದಿಕೆಯ ಮುಖಂಡರಿದ್ದಾರೆ, ಇವರೆಲ್ಲ ಸ್ಥಾಪನೆ ಮಾಡಲಿಲ್ಲ ಅಂದ್ರೆ ಕನ್ನಡಕ್ಕೋಸ್ಕರ ಕನ್ನಡದ ಗಡಿ ಜಲ ಭಾಷೆ ಕನ್ನಡದ ನಾಡು ನುಡಿಗೆ ಸಮಸ್ಯೆ ಆದಾಗ ಯಾರು ಹೋರಾಟ ಮಾಡ್ತಿದ್ರು? ಇವತ್ತು ರಾಜ್ಯದ ಉದ್ದಗಲಕ್ಕೂ ಕನ್ನಡ ಭಾಷೆಗೆ ಕನ್ನಡ ಗಡಿ ವಿಚಾರಕ್ಕೆ ನಾಡು ನುಡಿಗೆ ಏನೇ ತೊಂದರೆ ಆದಾಗ ಕರ್ನಾಟಕ ರಕ್ಷಣಾ ವೇದಿಕೆ ಮುಂಚೂಣಿಯಲ್ಲಿ ನಿಂತ್ಕೊಂಡು ಕೇಸ್ ಹಾಕ್ಸ್ಕೊಳ್ತಾರೆ, ಪೊಲೀಸರ ಕೈಯಲ್ಲಿ ಗೋಲಿಬಾರ್ ಮಾಡ್ಕೊಳ್ತಾರೆ, ಲಾಠಿ ಚಾರ್ಜ್ ಮಾಡ್ಕೊಳ್ತಾರೆ. ಇವತ್ತು ಹಲವಾರು ರಕ್ಷಣಾ ವೇದಿಕೆಯ ಮುಖಂಡರ ಮೇಲೆ ಹಲವಾರು ಕೇಸ್ಗಳಿದಾವೆ. ನಾವು ಕಾರ್ಯಕ್ರಮಗಳು ಮಾಡ್ತೀವಿ, ಬರ್ತೀವಿ, ಕಾರ್ಯಕ್ರಮಗಳು ನೋಡ್ತೀವಿ, ಬಹಳ ಅದ್ಭುತವಾಗಿತ್ತು, ಚೆನ್ನಾಗಿತ್ತು, ಚೆನ್ನಾಗಿ ಆಯೋಜನೆ ಮಾಡಿದ್ರು ಅಂತ ಹೇಳಿ ಹೊರಟೋಗ್ತಾರೆ. ಈಗ ಅಷ್ಟೇ ಹೇಳ್ತಿದ್ರು, ಇತ್ತೀಚೆಗೆ 2 ವರ್ಷಗಳ ಹಿಂದೆ ನಾರಾಯಣ ಗೌಡರು ಒಂದು ಹೋರಾಟ ಮಾಡ್ತಾರೆ. ನಮ್ದೇ
ಚಾರ್ಜ್ ಇಡ್ತೀನಿ ಅಂತ ಆಮೇಲೆ ಮಾಡ್ತೀನಿ ಅಯ್ಯೋ ಬೇವರ್ಸಿ ನನ್ ಮಗ್ನೆ ಯಾವ್ದೋ ನಾಯಿ ಅಂತಿದೆ. ಅಣ್ಣ ನಾನು ಯಾರಿಗಾದ್ರೂ ನಾಯಿ ಅಲ್ಲ ಹೆಂಡತಿ ಅಂದಿದ್ರೆ ಅವಳನ್ನ ದಿನಾಲು ಪೂಜೆ ಮಾಡ್ಬೇಕು ತಾಯಿ ಎಂದಿದ್ದು ಛೀ, ನಾಯಿನ. ಯಾಕೆ? ಅಕ್ಕ ಈ ವಯ್ಯ ಕಟ್ಕೊಂಡು ಒಂದಿನಾನೂ ನೆಮ್ಮದಿ ಆಗಿಲ್ಲ, ಒಂದಿನಾನೂ ಸುಖವಾಗಿಲ್ಲ. ಬೇರೆ ಗಂಡನ್ನ ನೋಡ್ಕೊಳ್ಳಿ. ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ. ನಮ್ ಪಕ್ಕದ ಮನೆ ರಾಮಣ್ಣ ನೋಡ್ಕೊಳ್ಳಿರಿ. ರಾಮಣ್ಣ ಹಾ. ಏನ್ ಮಾಡ್ದ ಅವ್ರ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಗೊತ್ತಾ? ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ದಿನಾನು ಹೂದಲ್ಲೇ ಬೆಳೆಸಿ ಹೂದಲ್ಲೇ ಸ್ನಾನ ಮಾಡ್ತಾರೆ.
ಮಾಡೋಕ್ಕಿಂತ ಮುಂಚೆ ಒಂದು ಸಾಂಗ್ ಕೇಳಿಸ್ಕೊಂಡಪ್ಪ, ಅದು ಇಷ್ಟ ಆಯ್ತು. ನಾನು ಅಣ್ಣನ ಮಾತಾಡೋಕ್ಕಾಗಲ್ಲ, ಯಾಕಂದ್ರೆ ಅಣ್ಣ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಿಮ್ಗೋಸ್ಕರ ಆ ಸಾಂಗ್ ಆಗದೆ ಒಂದು 3 ಸ್ಟೆಪ್ ಹಾಕ್ತೀನಿ, ಓಕೆನಾ? ಎಂಜಾಯ್ ಮಾಡ್ತೀರಾ? ಸಾಕಲ್ವಾ? ಮಾತಿಗಿಂತ ಸ್ಟೆಪ್ಪೇ ಮುಖ್ಯ ಅಲ್ವಾ? ಇದು ನನ್ನ 3ನೇ ಚಿತ್ರ, ರಾಶಿ ಅಂತ. ಯೂಟ್ಯೂಬಲ್ಲಿ ಸುದ್ದಿ ಇರೋದೇ ಮೊದಲ ಪ್ರೀತಿ ಅನ್ನೋ ಸಾಂಗ್ ನೋಡಿದ್ರೆ ಸಾಂಗ್ ಇಷ್ಟ ಆಯ್ತಾ? ಫಸ್ಟ್ ಆಫ್ ಆಲ್ ನನ್ನ ಡಾನ್ಸ್ ಇಷ್ಟ ಆಗಿಲ್ಲಲ್ಲ. ಸಿನಿಮಾಲ್ ಮಾಡ್ದಂಗೆ ಇಲ್ಲಿ ಮಾಡೋಕ್ಕಾಗಲ್ಲ, ಇಲ್ಲಿ ಸ್ಲಿಪ್ ಆಗ್ತೀವಿ, ಪ್ಯಾಂಟ್ ಟೈಟ್ ಆಗಿರುತ್ತೆ, ಏನ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೋಸ್ಕರ ಬಂದಿರೋದು, ನಿಮ್ಗೆಲ್ಲ ಖುಷಿ ಆಯ್ತಂದ್ರೆ ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೆ ಸಿಗೋಣ. ನಿಮ್ಗೋಸ್ಕರ ಡಾನ್ಸ್ ಮಾಡಿದೀನಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅಣ್ಣನ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ, ಅಪ್ಪನ ಆಶೀರ್ವಾದ ಇದ್ದೇ ಇರುತ್ತೆ, ಅಣ್ಣಮ್ಮ ದೇವಿ ಆಶೀರ್ವಾದ ಇದ್ದೇ ಇರುತ್ತೆ, ನಮ್ಮ ಇಡೀ ಕರ್ನಾಟಕ ಜನತೆ ಆಶೀರ್ವಾದ ಮೇಲೆ ಇರುತ್ತಾ? ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ. ಮರೆಯಬೇಡವೋ ಕನ್ನಡ ನಾಡ, ಮರೆಯಬೇಡವೋ ಕನ್ನಡ ನುಡಿಯ. ತಮಿಳುನಾಡಿನಲ್ಲಿರುವುದು ತಮಿಳು ಭಾಷೆಯೋ, ಆಂಧ್ರದಲ್ಲಿ ನೆಲೆಸಿರುವುದು ತೆಲುಗು ಭಾಷೆಯೋ, ಮಹಾರಾಷ್ಟ್ರದಲ್ಲಿ ನೋಡು ಮರಾಠಿಯೋ, ಕೇರಳದಲ್ಲಿ ಮಾತೃಭಾಷೆ ಮಲಯಾಳವೋ. ಅವರವರ ನಾಡಿನಲ್ಲಿ ಅವರ ಭಾಷೆಯೋ, ನಮ್ಮ ನಾಡಿನಲ್ಯಾಕೋ ಇಂಥ ಮೋಸವು. ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ, ಎಚ್ಚರಾಗು ಕನ್ನಡಿಗ.